ಸರ್, ಈಗ ನಿಮಗೆ ನೀವೇ ಬರ್ಕೊಳ್ಳೋಂಥ ಪಾತ್ರ ಆದರೆ ಕತೆ ಆದರೆ ಮುಂದೆ ಯಾವ ಥರದ ಪ್ಲ್ಯಾನ್ ಆಗ್ತಿದೆ? ಯಾಕಂತಂದ್ರೆ ಅದೆಲ್ಲವೂ ಕೂಡ ಈಗ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ, ಹಾಗಾಗಿ ಕೇಳ್ತಾ ಇದ್ದೀನಿ ಸರ್. ಇಲ್ಲ, ಬರಿತಾ ಇದ್ದೀನಿ ಒಂದು 2 ವರ್ಷದಿಂದ ಬರಿತಾ ಇದ್ದೀನಿ. ಆಲ್ಮೋಸ್ಟ್ 3 ಡ್ರಾಫ್ಟ್ ಮಾಡಿದ್ದೀನಿ ನಾನು. ಬಟ್ ನೋಡೋಣ, ಅದಕ್ಕೆ ಆದಂಥ ಒಂದು ಸಮಯ ಕೂಡ ಬರಬೇಕು. ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ. ಸರ್, ಈಗ ಇದೊಂದು ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಅಂತ ಹೇಳಿದ್ರಿ ಸರ್. ಸಮಾಜದಲ್ಲಿ ನಡೆಯುವಂತಹ ಯಾವ ಕ್ರೈಮನ್ನು ನಿಮಗೆ ಒಂದು ಅವಕಾಶ ಸಿಕ್ಕರೆ ನಿಲ್ಲಿಸ್ತೀರಿ, ಮತ್ತು ಅದು ಇಂಥದ್ದು ಆಗಬಾರ್ದು ಅನ್ನೋವಂಥದ್ದು ಥಾಟ್ಸು ಪದೇ ಪದೇ ನಿಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ ಅನ್ನೋಂಥದ್ದು ಸರ್? ನಿಜ ಜೀವನದಲ್ಲ? ಹೌದು ಸರ್. ಫಸ್ಟ್ ತಲೆಯಲ್ಲಿ ಬರೋದೆಲ್ಲ ರಾಜಕಾರಣಿಗಳ ಹಗರಣನೇ. ಆದರೆ ನನಗೆ ರಾಜಕೀಯದ ಬಗ್ಗೆ ಅಷ್ಟೊಂದು ಅಂದರೆ ಏನು ನಾಲೆಡ್ಜ್ ಇಲ್ಲ, ನನಗೆ ತಿಳುವಳಿಕೆ ಅನ್ನೋದಿಲ್ಲ. ಆದರೆ ಬಹಳ ಬೇಸಿಕ್ ಥಿಂಗ್ ಸರಿ ಹೋಗಬೇಕಾಗಿರೋದು ಒಬ್ಬ ಲೀಡರ್ ಕಳ್ಳ ಆಗಿದ್ದಾಗ ಅವನ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಕಳ್ಳರೇ ಇರ್ತಾರೆ. ಸೊ ಅವನು ಸರಿಯಾಗಿ ಹೋದರೆ ಮೇಲೆ ಕೂತ್ಕೊಂಡಿರ್ತಕ್ಕಂಥವ್ನು ಸೋಕಾಲ್ಡ್ ಲೀಡರ್ ಅಥವಾ ಸರ್ವೆಂಟ್ ಅಂತೀರ, ಲೀಡ್ರ್ ಅಂತೀರ ಗೊತ್ತಿಲ್ಲ, ಅಲ್ಲಿ ಕೂತವ್ನು ಫಸ್ಟ್ ಪರ್ಸನ್, ಅವ್ನು ಸರಿ ಹೋದರೆ ಕರಪ್ಷನ್ ಎಲ್ಲ ಕಡೆಯಿಂದ ಸರಿ ಹೋಗುತ್ತೆ ಅನ್ನೋದು ನಮ್ಮ ಸೊಸೈಟಿನಲ್ಲಿ, ಎಸ್ಪೆಷಲಿ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಂದರೆ ಸಾಕಷ್ಟು ಒಳ್ಳೆ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಜನರು ಇದ್ದಾರೆ. ಬಟ್ ಆಳುವಂಥ ವ್ಯವಸ್ಥೆಗಳಿದೆಯಲ್ಲ, ಅಲ್ಲಿ ಕರಪ್ಷನ್ ಸರಿ ಹೋಗ್ಬೇಕು ಅನ್ನೋದು ನನ್ನ ಒಂದು ಪಾಯಿಂಟ್. ಸರ್, ಇದೆಲ್ಲದ್ರ ಜೊತೆಗೆ ಈ ಸಿನಿಮಾಗೋಸ್ಕರ ನೀವು ಅಂದರೆ ಡೆಡಿಕೇಟಾಗಿ ಕೆಲಸ ಮಾಡಿರೋಂಥದ್ದು ಆಗಿರ್ಬೋದು, ಅಂದರೆ ಕೆಲಸ ಮಾಡಿರೋಂಥ ರೀತಿಯೂ ಬೇರೆ ಇತ್ತು. ಈ ನಿಮ್ಮನ್ನು ಹಿಂಗೆ ನೋಡಿರಲಿಲ್ಲ. ಅಂದರೆ ಅಜಯ್ ರಾವ್ ಸರ್ ಯಾವತ್ತು ಆರಾಮಾಗಿ ಬರ್ತಾಯಿದ್ರು, ಒಂದು ಸ್ಟಿಕ್ ಹಿಡಿದು ಕುಣ್ತಾ ಬರ್ತಾಯಿದ್ರಿ, ಅಂದರೆ ಕಾಲು ಕೂಡ ಫ್ರ್ಯಾಕ್ಚರ್ ಆಗಿದೆ ಅನ್ನೋವಂಥದ್ದು. ಸೊ ಏನಾಯಿತು, ಯಾವ ಸಂದರ್ಭದಲ್ಲಿ ಘಟನೆ ಆಯಿತು, ಎಷ್ಟು ದಿನ ರೆಸ್ಟಲ್ಲಿದ್ದರೆ ಹೇಗೆ ಅಂತ? ಇಲ್ಲ, ಫ್ರ್ಯಾಕ್ಚರ್ ಆಗಿರ್ತಕ್ಕಂಥದ್ದಲ್ಲ, ಲಿಗಮೆಂಟ್ ಕಟ್ಟಾಗಿದೆ. ಅದೇನಿಲ್ಲ, 1-2 ವಾರದ ಕಾಲ ಸರಿ ಹೋಗ್ತೀನಿ ಅಷ್ಟೇ. ಏನಾಗಿತ್ತು ಸರ್, ಯಾವ ಟೈಮಲ್ಲಿ ಆಗಿತ್ತು ಹೇಗೆ ಅಂತ ನಿಮ್ಮ ಮುಖಾಂತರ? ಇದು ಫಸ್ಟ್ ಆಗಿದ್ದು ತಾಯಿಗೆ ತಕ್ಕ ಮಗ ಸಿನಿಮಾ ಮಾಡಬೇಕಾದ್ರೆ 7 ವರ್ಷ ಹಿಂದೆ ಒಂದು ಇಂಜುರಿ ಆಗಿತ್ತು. ಅದನ್ನು ಅವತ್ತೇ ಸರ್ಜರಿ ಮಾಡಿಸ್ಕೊಳ್ಬೇಕಾಗಿತ್ತು. ಬಟ್ ಸಿನಿಮಾ ಕಮಿಟ್ಮೆಂಟ್ಸ್ಗಳಿಂದ ಹಂಗೆ ಮುಂದಕ್ಕೆ ತಳ್ಕೊಂಡು ಬಂದಿದ್ವಿ. ಅಗೇನ್ ಈಗ ರಾಧೆಯ ಸಿನಿಮಾ ಫೈಟ್ ಶೂಟ್ ಮಾಡೋ ಟೈಮಲ್ಲಿ ಮತ್ತೊಂದು ಅದ್ರ ಮೇಲೆ ಇಂಜುರಿ ಆಗಿರ್ತಕ್ಕಂಥದ್ದು. ಈಗ ಸಮಯ ಇತ್ತಲ್ಲ, ಅಂದರೆ ಪಬ್ಲಿಸಿಟಿ ಅದು ಮಾಡೋಂಥ ಟೈಮಲ್ಲಿ ಎನಿವೇಸ್ ಯಾವುದೂ ಶೂಟಿಂಗ್ ಮಾಡ್ತಾ ಇರಲಿಲ್ಲ. ಸೊ ಟೈಮ್ ಇದೆ ಅಂತ ನಾನು ಸರ್ಜರಿ ಮಾಡಿಸ್ಕೊಂಡೆ ಚಿಕ್ಕದು. ಏನು ಈಗ ಫೈಟ್ ಸೀಕ್ವೆನ್ಸ್ ಟೈಮಲ್ಲಿ ಅಂತ ಹೇಳಿದ್ರಿ, ಪ್ರಿಕಾಷನ್ಸ್ ಏನು ತೊಗೊಂಡಿರಲಿಲ್ವಾ, ಅಥವಾ ಯಾಕೆ ಈ ರೀತಿ ಸಮಸ್ಯೆ ಮಾಡ್ಕೊಂಡ್ರಿ ಏನಂತ ಸರ್? ಅಲ್ಲ, ಇಟ್ಸ್ ಆಕ್ಸಿಡೆಂಟ್. ಅದು ಯಾರೂ ಬೇಕು ಅಂತಲೇ ನಾವು ಮಾಡಿರಲ್ಲ, ಅಥವಾ ಅಲ್ಲೇನು ವ್ಯವಸ್ಥೆಗಳಲ್ಲೂ ಕೂಡ ನೆಗ್ಲಿಜೆನ್ಸಿಂದ ಆಗಿರ್ತಕ್ಕಂಥದ್ದಲ್ಲ. ಕೆಲವೊಂದು ಹೇಳೋಕ್ಕಾಗಲ್ಲ ಹೆಂಗಾಗುತ್ತೆ, ಯಾವಾಗಾಗುತ್ತೆ ಅನ್ನೋದು. ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎನಿ ಆ್ಯಕ್ಟ್ರಸ್ ಲೈಫ್. ಸಾಕಷ್ಟು ಜನಗಾಗಿದೆ, ನಾನು ಒಬ್ಬರಿಗೆ ಆಗಿರ್ತಕ್ಕಂಥದ್ದಲ್ಲ. ಎಷ್ಟೊಂದು ಜನ ಹೀರೋಗಳಿಗೆ ಆಗಿದೆ, ಎಷ್ಟೊಂದು ಜನಕ್ಕೆ ಆಗಿರೋದು ಗೊತ್ತಾಗಲ್ಲ. ಇಟ್ಸ್ ಮೈನರ್ ಥಿಂಗ್. ಸರ್, ಫೈನಲಿ ನವಂಬರ್ 21ಕ್ಕೆ ರಾಧೆ ಜನರ ಮುಂದೆ ಬರ್ತಾ ಇದೆ. ಸೊ ಆಗಲೇ ನಿಮ್ಮ ಯುದ್ಧ ಕಾಂಡ ನೋಡಿರೋಂಥವ್ರು ಇದನ್ನೊಂದು ಬೇರೆ ರೀತಿಯಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಏನು ಹೇಳ್ತೀರಿ ಅಂತ? ನಿರೀಕ್ಷೆ ಇಟ್ಕೊಂಡಷ್ಟು ಒಳ್ಳೆಯದು ನಮಗೂ. ಯಾಕಂದರೆ ಏನೋ ಒಂದು ಟೀಸರ್ ರೀಚ್ ಆಗಿದೆ ಅಥವಾ ಸಾಂಗ್ ರೀಚ್ ಆಗಿದೆ ಅನ್ನೋದು ನಮಗೆ ಮೊದಲನೇ ಒಂದು ಸಿಗ್ನಲ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಸಿನಿಮಾ ನೋಡಿದ ಮೇಲೆ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ, ನಂಬಿಕೆ ಇದೆ. ನನಗೆ ಯಾವುದೇ ರೀತಿಯಾದಂಥ ಸಂಶಯಗಳು, ಡೌಟ್ಸ್ ಆಗಲಿ, ಇದು ಏನಾಗುತ್ತಪ್ಪ ಅನ್ನೋ ನರ್ವಸ್ನೆಸ್ ಯಾವತ್ತೂ ಇಲ್ಲ. ಬಿಕಾಸ್ ನಾನು ಯಾವಾಗಲೂ ಬಿಲೀವ್ ಮಾಡೋದಷ್ಟೇ, ಸಿನಿಮಾ ಒಪ್ಕೊಂಡಾಗ, ಕಥೆ ಒಪ್ಕೊಂಡಾಗ ಪ್ರಾಮಾಣಿಕವಾಗಿ ಇಷ್ಟ ಆದರೆ ಮಾತ್ರ ಮಾಡಿರ್ತೀನಿ. ಅದ್ರದ್ದು ರಿಸಲ್ಟ್ ಏನಾಗುತ್ತೋ ಬಿಡುತ್ತೋ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟಪಡ್ತಾರೆ ಅನ್ನೋ ನಂಬಿಕೆಯಿಂದನೇ ಹೋಗ್ತೀನಿ. ಸೊ ರಾಧೆಯ ಸಿನಿಮಾ ಕೂಡ 21ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಐ ಥಿಂಕ್ ಎಲ್ಲರೂ ಇಷ್ಟಪಡ್ತಾರೆ. ಇನ್ನೊಂದು ಲೆವೆಲ್ ಆ್ಯಸ್ ಎನ್ ಆ್ಯಕ್ಟರ್, ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಪ್ರೊಡ್ಯೂಸರಿಗೆ ಎಲ್ಲ ರೀತಿಯಾದಂಥ ಒಂದು ಏನಂತಾರೆ ಸಾರ್ಥಕತೆ ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ಅಜಯ್ ರಾವ್ ಅವರ ಮಾತಾಗಿರ್ತಕ್ಕಂಥದ್ದು. ರಾಧೆ ಒಂದು ಸ್ಪೆಷಲ್ ಸಿನಿಮಾ ಆಗುತ್ತೆ, ಒಂದು ಪಾತ್ರ ವಿಭಿನ್ನವಾಗಿದೆ ಅನ್ನೋಂಥ ನಂಬಿಕೆಯಲ್ಲಿ ನಾನು ಇದ್ದೀನಿ, ಜನರು ಕೂಡ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋಂಥ ಭರವಸೆಯಲ್ಲಿದ್ದೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.